ಇಡೀ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ದೇಶವಾಗಿದ್ದ ಒಂದು ಪುಟ್ಟ ದ್ವೀಪದ ರೋಚಕ ಕತೆ ಹೇಳೋಕೆ ಬಂದಿದ್ದೀನಿ. ಒಂದು ಕಾಲದಲ್ಲಿ ದುಡ್ಡಿನ ಮದದಲ್ಲಿ ತೇಲಾಡಿದ ಜನ ಇವತ್ತು ಯಾವ ಭೀಕರ ಪರಿಸ್ಥಿತಿಯಲ್ಲಿದ್ದಾರೆ ಗೊತ್ತಾ? ದುಡಿಮೆ ಇಲ್ಲದ ಜೀವನ ಮನುಷ್ಯನ ಹೇಗೆ ವಿನಾಶದ ಅಂಚಿಗೆ ತಂದು ನಿಲ್ಲಿಸತ್ತೆ ಅನ್ನೋದಕ್ಕೆ ಈ ಕಥೆನೇ ದೊಡ್ಡ ಸಾಕ್ಷಿ. ಬನ್ನಿ, ಇವತ್ತು ನಾವೆಲ್ಲರೂ ಸೇರಿ ಪೆಸಿಫಿಕ್ ಮಹಾಸಾಗರದ ಮಧ್ಯದಲ್ಲಿರೋ ಆ ಸುಂದರವಾದ ಆದರೆ ಅಷ್ಟೇ ದುರಂತಮಯವಾದ ಪುಟ್ಟ ದ್ವೀಪದ ರೋಚಕ ಕಥೆನ ಕೇಳೋಣ. ಹೆಸರಾಂತ ಲೇಖಕರಾದ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರೋ ಈ ಲೇಖನದ ಹೆಸರು ನೌರು ದ್ವೀಪದ ದುರಂತ. ಕೇವಲ ಭೌತಿಕ ಸುಖ, ದುಡಿಮೆ ಇಲ್ಲದ ಜೀವನ ಶೈಲಿಗೆ ಮಾರು ಹೋಗಿ ಮನುಷ್ಯ ತನ್ನ ದೈಹಿಕ ಹಾಗೂ ಮಾನಸಿಕ ಶಕ್ತಿನ ಹೇಗೆ ಕಳ್ಕೊಳ್ತಾನೆ ಅನ್ನೋದನ್ನು ತೇಜಸ್ವಿಯವರು ಈ ಲೇಖನದಲ್ಲಿ ಅತ್ಯಂತ ಮಾರ್ಮಿಕವಾಗಿ ಓದುಗರಿಗೆ ಹೊರೆ ಹಚ್ಚಿ ತೋರಿಸಿದ್ದಾರೆ. ಭೂಲೋಕದ ಸ್ವರ್ಗ ಮತ್ತು ನೌರು ಜನರ ಅಪಾರ ಶಾರೀರಿಕ ಬಲ. ಸುಮಾರು 200 ವರ್ಷಗಳ ಹಿಂದೆ ಪೆಸಿಫಿಕ್ ಮಹಾಸಾಗರದ ಮಧ್ಯೆ ಕೇವಲ 8 ಚದರ ಮೈಲಿ ವಿಸ್ತಾರದ ಒಂದು ಪುಟ್ಟ ದ್ವೀಪವಿತ್ತು. ಅದರ ಸುತ್ತಲೂ ಹವಳದ ದಂಡೆಗಳು, ದಟ್ಟವಾದ ತೆಂಗಿನ ಮರಗಳು ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳಿದ್ದವು. ಅಲ್ಲಿನ ಜನರಿಗೆ ದುಡ್ಡಿರಲಿಲ್ಲವಾದರೂ ಅವರಿಗೆ ಪ್ರಕೃತಿನೇ ಎಲ್ಲವನ್ನೂ ನೀಡಿತ್ತು. ಕುಡಿಯೋಕ್ಕೆ ಎಳನೀರು, ತಿನ್ನೋಕ್ಕೆ ಕಡಲ ಹಕ್ಕಿಯ ಮೊಟ್ಟೆ, ಮಾಂಸ ಹಾಗೂ ಸಮುದ್ರದ ತಾಜಾ ಮೀನುಗಳನ್ನು ತಿನ್ಕೊಂಡು ಅವರು ನೈಸರ್ಗಿಕವಾಗಿ ಅತ್ಯಂತ ಬಲಿಷ್ಠರಾಗಿದ್ದರು. ಬಡತನವಿದ್ದರೂ ಅವರ ಶಾರೀರಿಕ ಬಲ ಅಪಾರವಾಗಿತ್ತು. ಆಧುನಿಕತೆಯ ಪ್ರವೇಶ ಮತ್ತು ಭುಗಿಲೆದ್ದ ಹೋರಾಟದ ಕಿಚ್ಚು. ಒಂದು ದಿನ ಕುಡಿಯುವ ನೀರು ಖಾಲಿಯಾಗಿ ಅಮೆರಿಕದ ಹಡಗೊಂದು ನೌರು ದ್ವೀಪಕ್ಕೆ ಬಂತು. ಎಳನೀರಿನ ಬದಲಿಗೆ ಹಡಗಿನಲ್ಲಿದ್ದ ಹಿತ್ತಾಳೆ ಉಂಗುರಗಳನ್ನು ಕೊಡೋದಾಗಿ ಕ್ಯಾಪ್ಟನ್ ಒಪ್ಪಂದ ಮಾಡಿಕೊಂಡ. ಪರಸ್ಪರ ಭಾಷೆ ತಿಳಿದಿದ್ರು ಆಂಗಿಕ ಅಭಿನಯದಲ್ಲಿಯೇ. ಆದರೆ ಅವನು ಸತತವಾಗಿ 4 ದಿನಗಳ ಕಾಲ ದ್ವೀಪದ ಜನರಿಗೆ ಮೋಸ ಮಾಡ್ತಾ ಬಂದ. 5ನೇ ದಿನ ರಾತ್ರಿ ಹಡಗು ಪರಾರಿಯಾಗೋಕ್ಕೆ ಯತ್ನಿಸ್ತಾ ಇದ್ದಾಗ ದ್ವೀಪದ ಜನರಿಗೆ ಅನುಮಾನ ಶುರುವಾಯಿತು. ಬರಿಗೈಯಲ್ಲಿದ್ದರೂ ಆಗ ಅವರು ತೋರಿದ ಅಪಾರ ಶಕ್ತಿ ಎಷ್ಟಿತ್ತೆಂದರೆ ಒಗ್ಗಟ್ಟಿಂದ ಹಡಗಿನ ಮೇಲೆ ಹಠಾತ್ ದಾಳಿ ಮಾಡಿ 2 ನಾವಿಕರನ್ನು ಹೊರತುಪಡಿಸಿ ಉಳಿದೆಲ್ಲರನ್ನೂ ಕೊಂದು ಹಡಗಿಗೆ ಬೆಂಕಿ ಹಚ್ಚಿಬಿಟ್ರು. ನಂತರ ಮತ್ತೊಂದು ಅರ್ಧ ಶತಮಾನ ಕಳೆದಾಗ ಜರ್ಮನರು ಬಂದು ಆ ದ್ವೀಪನ ತಮ್ಮ ವಸಾಹತುವನ್ನಾಗಿ ಮಾಡಿಕೊಂಡ್ರು. ಅವರು ಅಲ್ಲಿ ರಸ್ತೆಗಳನ್ನ ನಿರ್ಮಿಸಿದರು, ಅಂತರ್ಯುದ್ಧ ನಿಲ್ಲಿಸಿ ಶಾಂತಿ ನೆಲೆಸುವಂತೆ ಮಾಡಿದರು. ಜೊತೆಗೆ ಅಲ್ಲಿನ ಕೊಬ್ಬರಿ ಪಡ್ಕೊಂಡು ಬದಲಿಗೆ ಬಿಸ್ಕತ್ತು, ಬಟ್ಟೆ, ಔಷಧಿಗಳನ್ನು ನೀಡೋ ವ್ಯಾಪಾರ ಶುರು ಮಾಡಿದ್ರು. ಹೀಗೆ ನೌರು ದ್ವೀಪ ನಿಧಾನವಾಗಿ ಆಧುನಿಕತೆಯತ್ತ ಹೆಜ್ಜೆ ಹಾಕ್ತು. ಬಾಗಿಲಿಗೆ ಅಡ್ಡ ಇಟ್ಟ ಕಲ್ಲು ಕೋಟ್ಯಾಂತರ ರೂಪಾಯಿ ನಿಧಿಯಾದ ವಿಸ್ಮಯ. ಕಥೆಯಲ್ಲಿ ಹೀಗೊಂದು ದೊಡ್ಡ ತಿರುವು ಬರುತ್ತೆ. ದ್ವೀಪದ ಅರ್ಧ ಭಾಗ ಬಂಜರಾಗಿತ್ತು. ಒಮ್ಮೆ ನಾವಿಕನೊಬ್ಬ ಅಲ್ಲಿನ ಒಂದು ವಿಚಿತ್ರ ಕಲ್ಲನ್ನು ಆಸ್ಟ್ರೇಲಿಯಾದ ಸಿಡ್ನಿಗೆ ತಂದಿದ್ದ. ಆಸ್ಟ್ರೇಲಿಯಾ ಕಂಪನಿಯೊಂದರ ಕಚೇರಿಯಲ್ಲಿ ಆ ಕಲ್ಲನ್ನು ಗಾಳಿಗೆ ಬಾಗಿಲು ಮುಚ್ಚಿಕೊಳ್ಳದಿರಲಿ ಅಂತ ಅಡ್ಡ ಇಡೋಕ್ಕೆ ಬಳಸ್ತಾ ಇದ್ರು. ಆದರೆ ರಸಾಯನಶಾಸ್ತ್ರಜ್ಞನೊಬ್ಬ ಕುತೂಹಲದಿಂದ ಅದನ್ನು ಪರೀಕ್ಷೆ ಮಾಡಿದಾಗ ಅದೊಂದು ಅತ್ಯಮೂಲ್ಯವಾದ ಫಾಸ್ಫೇಟ್ ಅಂದರೆ ರಸಗೊಬ್ಬರ ಅಂತ ಗೊತ್ತಾಯಿತು. ಈ ಅದ್ಭುತ ಕಲ್ಲು ಅಲ್ಲಿ ಹೇಗೆ ರೂಪುಗೊಂಡಿದ್ದು ಗೊತ್ತೇ? ಈ ದ್ವೀಪ ಒಮ್ಮೆ ಸಮುದ್ರದೊಳಗಿಂದ ಮೇಲಕ್ಕೆ ಬಂದಾಗ ಲಕ್ಷಾಂತರ ವರ್ಷಗಳಿಂದ ಕೋಟ್ಯಾಂತರ ಕಡಲ ಹಕ್ಕಿಗಳು ಅಲ್ಲಿ ಬಂದು ಮೊಟ್ಟೆ ಇಡ್ತಾ ಇದ್ವು. ಅವುಗಳ ಹಿಕ್ಕೆಗಳು ಅಂದರೆ ಉಚ್ಚಿಷ್ಟ ಸುಣ್ಣದ ಕಲ್ಲಿನೊಡನೆ ಬೆರೆತು ರಾಸಾಯನಿಕ ಕ್ರಿಯೆ ನಡೆದು ಈ ಅಪರೂಪದ ಫಾಸ್ಫೇಟ್ ಗುಡ್ಡವೇ ನಿರ್ಮಾಣವಾಗಿತ್ತು. ಸಿರಿವಂತಿಕೆ ತಂದ ದುರಂತ ಮತ್ತು ಕಳೆದುಕೊಂಡ ಸ್ವಾವಲಂಬನೆ. ಈ ಫಾಸ್ಫೇಟ್ ಗಣಿಗಾರಿಕೆ ಮಾಡಿ ಜರ್ಮನ್ನರು ಮತ್ತು ಆಸ್ಟ್ರೇಲಿಯನ್ನರು ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದ್ರು. ಕೊನೆಗೂ 1968ರಲ್ಲಿ ನೌರು ದ್ವೀಪ ಸ್ವತಂತ್ರವಾಯಿತು. ಫಾಸ್ಫೇಟ್ ಗಣಿನ ತಮ್ಮ ಸುಪರ್ದಿಗೆ ತಗೊಂಡ ನೌರು ದೇಶದ ಕೇವಲ 3,000 ಜನರು ರಾತ್ರೋರಾತ್ರಿ ಜಗತ್ತಿನ ಅತಿ ಶ್ರೀಮಂತರಾದರು. ಆದರೆ ಈ ವಿಪರೀತ ಶ್ರೀಮಂತಿಕೆನೇ ಅವರ ವಿನಾಶಕ್ಕೆ ಕಾರಣವಾಯಿತು. ದೇಶದಲ್ಲಿ ತೆರಿಗೆ ಇರಲಿಲ್ಲ, ವಿದ್ಯಾಭ್ಯಾಸ, ಮನೆ, ವೈದ್ಯಕೀಯ ಎಲ್ಲವೂ ಉಚಿತವಾಗಿತ್ತು. ಕೇವಲ 15 ಮೈಲಿ ರಸ್ತೆ ಇರೋ ದ್ವೀಪದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ 2 ಕಾರುಗಳು, ಬೇಕಿರಲಿ ಬೇಡದಿರಲಿ TV, ಮೈಕ್ರೋವೇವ್, VCR ನಂತಹ ಹೈಟೆಕ್ ಉಪಕರಣಗಳನ್ನು ತುಂಬಿಸ್ಕೊಂಡ್ರು. ಒಟ್ಟಿನಲ್ಲಿ ಮೈ ಬಗ್ಗಿಸಿ ದುಡಿಯೋದನ್ನು ಸಂಪೂರ್ಣ ಬಿಟ್ಟು ಸ್ವಾವಲಂಬನೆ ಕಳ್ಕೊಂಡ್ರು. ಪ್ರಸ್ತುತ
ನೌರು ದ್ವೀಪ ಎದುರಿಸ್ತಾ ಇರುವ ಭೀಕರ ಸಮಸ್ಯೆಗಳು. ಒಂದು ಕಾಲದಲ್ಲಿ ತಮ್ಮನ್ನ ವಂಚಿಸೋಕೆ ಬಂದ ದೊಡ್ಡ ಹಡಗನ್ನೇ ನಾಶ ಮಾಡುವಷ್ಟು ಶಾರೀರಿಕ ಶಕ್ತಿ ಇದ್ದ ಆ ಜನ ಇಂದು ಎದುರಿಸ್ತಾ ಇರೋ ಪರಿಸ್ಥಿತಿ ತೀರಾ ಶೋಚನೀಯವಾಗಿದೆ. ಆರೋಗ್ಯದ ದುರಂತ. ದ್ವೀಪದ ಸುತ್ತಲಿದ್ದ ತಾಜಾ ಮೀನು ಹಿಡಿಯೋದನ್ನು ಬಿಟ್ಟು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗಳಿಂದ ಆಮದು ಮಾಡಿದ ಬ್ರೆಡ್ಡು, ಮಾಂಸದಂತಹ ಜಂಕ್ ಫುಡ್ ತಿಂದರು. ಪರಿಣಾಮವಾಗಿ ಪ್ರತಿ 10 ಜನರಲ್ಲಿ 9 ಜನ ವಿಪರೀತ ದಪ್ಪಗಾದರು ಮತ್ತು ಹದಿಹರೆಯದ ಯುವಕರು 130 kg ತೂಗುವಷ್ಟು ಬೊಜ್ಜು ಬೆಳೆಸ್ಕೊಂಡ್ರು. 70-80 ವರ್ಷ ಬದುಕ್ತಾ ಇದ್ದವರ ಆಯುಷ್ಯ 50 ವರ್ಷಕ್ಕೆ ಇಳಿಯಿತು. ರಕ್ತದೊತ್ತಡ ಮತ್ತು ಹೃದಯದ ಕಾಯಿಲೆಗಳು ಹೆಚ್ಚಾದವು. ಸಿಹಿಮೂತ್ರ ರೋಗದ ರಾಜಧಾನಿ. ಸಿಹಿಮೂತ್ರ ರೋಗದಲ್ಲಿ ನೌರು ಜಗತ್ತಿನಲ್ಲೇ ಮೊದಲ ಸ್ಥಾನದಲ್ಲಿದೆ. 25 ವರ್ಷದೊಳಗಿನ ಯುವಕರಲ್ಲಿ 25% ಮತ್ತು 50 ವರ್ಷ ಮೇಲ್ಪಟ್ಟವರಲ್ಲಿ 70% ಜನರಿಗೆ ಈ ರೋಗವಿದೆ. ಆರ್ಥಿಕ ದಿವಾಳಿ. ಸರ್ಕಾರ ಬಂದ ಹಣವನ್ನು ಸರಿಯಾಗಿ ನಿರ್ವಹಿಸದೆ ಪುಟ್ಟ ದ್ವೀಪಕ್ಕೆ 4 ದುಬಾರಿ ಬೋಯಿಂಗ್ ವಿಮಾನಗಳನ್ನು ಕೊಂಡು ಪ್ರತಿ ವರ್ಷ ಈ ನೌರು ಸರ್ಕಾರ $250 ಮಿಲಿಯನ್ ನಷ್ಟ ಅನುಭವಿಸತೊಡಗಿದೆ. ಬಂಜರಾದ ಭೂಮಿ. ಫಾಸ್ಫೇಟ್ಗಾಗಿ ಅಗೆದು ದ್ವೀಪದ ಅರ್ಧ ಭಾಗ ಬೆಳಚಿಕೊಂಡ ಸುಣ್ಣದ ಕಲ್ಲಿನಂತೆ ಬಂಜರಾಗಿದೆ. ಇನ್ನೇನು 10 ವರ್ಷಗಳಲ್ಲಿ ಅಲ್ಲಿನ ಸಂಪತ್ತು ಸಂಪೂರ್ಣ ಮುಗಿದು ಹೋಗಲಿದೆ. ಕೊನೆಯಲ್ಲಿ ತೇಜಸ್ವಿಯವರು ಹಿಂದಿನಂತೆ ಮೈ ಬಗ್ಗಿಸಿ ಕೆಲಸ ಮಾಡ್ತಾ ಸ್ವಾವಲಂಬಿಗಳಾಗಿ ಬದುಕಲಾರದಷ್ಟು ನೌರು ಜನ ದುರ್ಬಲ ಮನಸ್ಕರಾಗಿದ್ದಾರೆ ಅಂತ ಹೇಳೋ ಮೂಲಕ ಕಥೆನ ಮುಕ್ತಾಯಗೊಳಿಸ್ತಾರೆ. ಪ್ರಕೃತಿ ನಮಗೆ ಬದುಕೋಕೆ ಬೇಕಾದಷ್ಟನ್ನು ನೀಡಿದೆ, ಆದರೆ ಮನುಷ್ಯ ತನ್ನ ಸ್ವಾವಲಂಬನೆ ಕಳ್ಕೊಂಡು ದುಡಿಮೆನ ಬಿಟ್ಟು ಪಾಶ್ಚಿಮಾತ್ಯರ ಆಧುನಿಕ ಭೋಗದ ಜೀವನ ಶೈಲಿಗೆ ಕುರುಡಾಗಿ ಮಾರು ಹೋದರೆ ತನ್ನ ದೇಹದ ಜೊತೆಗೆ ಮಾನಸಿಕ ಶಕ್ತಿನೂ ಹೇಗೆ ಕಳ್ಕೊಳ್ತಾನೆ ಅನ್ನೋದಕ್ಕೆ ಈ ನೌರು ದ್ವೀಪವೇ ಒಂದು ದೊಡ್ಡ ಉದಾಹರಣೆ.